ಗಾಲಿ ವರ್ಸಸ್ ನಾರಾ ಬೆಂಬಲಿಗರ ಸಂಘರ್ಷ ಹಿನ್ನೆಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಗಡಿನಾಡು. ಈ ಸಂಘರ್ಷ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ನಾಯಕರು. ಬೆಳಗ್ಗೆ 10:30 ರೆಡ್ಡಿ ಶ್ರೀರಾಮುಲು ಪ್ರೆಸ್ ಮೀಟ್. ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದಲೂ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಬೆಳಗ್ಗೆ 10:30 ಜಿಲ್ಲಾ ಕಾಂಗ್ರೆಸ್ ಲೀಡರ್ಸ್ನಿಂದ ಪ್ರೆಸ್ ಮೀಟ್ ಅನ್ನ ನಡೆಸಲಾಗುತ್ತೆ. ಪ್ರೆಸ್ ಮೀಟು ಅಂತ ಹೇಳಿ ಒಂದು ಸಬೂಬನ್ನ ಕೊಡಬಹುದೇ ವಿನಃ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾರೆ ವಿನಃ ಈಗ ಬಲಿಯಾಗಿರೋರ ಕಥೆ ಏನು? ಪಾಪ ಅವ್ರ ಫ್ಯಾಮಿಲಿ ಅವರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುತ್ತೆ. ಇವರ ಗಲಾಟೆ, ಇವರ ಪ್ರತಿಷ್ಠೆಗೆ ಓರ್ವನ ಬಲಿಯಾಗಿದೆ. ಒಬ್ರಿಗೊಬ್ರು ಆರೋಪ ಮಾಡ್ತಾರೆ. ಜನಾರ್ದನ ರೆಡ್ಡಿ ಅವರು ನನ್ನನ್ನು ಸಾಯಿಸೋಕ್ಕೆ ಈ ಹುನ್ನಾರ ಅಂತ ಹೇಳ್ತಾರೆ. ಭರತ್ ರೆಡ್ಡಿ ಅವರು ಹೇಳ್ತಾರೆ ಒಂದು ಕಡೆ ಈ ವಾಲ್ಮೀಕಿ ಸಮುದಾಯದವರಿಗೆ ಬಹಳ ದೊಡ್ಡ ಅವಮಾನವನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಅಂತ, ಜನಾರ್ದನ ರೆಡ್ಡಿ ಅವರು ಅಂತ ಹೇಳಿ. ಮತ್ತೊಂದು ಕಡೆ ಈಗ ಶ್ರೀರಾಮುಲು ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಒಂದಷ್ಟು ಕುತೂಹಲ ಮತ್ತೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ. ಆರೋಪ ಪ್ರತ್ಯಾರೋಪಗಳು ಎಲ್ಲಿಗೆ ಹೋಗಿ ತಲುಪುತ್ತೆ? ಸದ್ಯಕ್ಕೆ ನ್ಯಾಯ ಸಿಗೋದು ಹೇಗೆ ಈಗ ಸತ್ತಿರುವಂತಹ ವ್ಯಕ್ತಿಗೆ ಎನ್ನುವಂತಹ ಪ್ರಶ್ನೆ. ಇವ್ರ ಜಗಳಗಳು ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ವಿಚಾರಗಳಿಗೆ ಬಹುದೊಡ್ಡ ಗಲಾಟೆಗಳಾಗೋದು, ಗೋಲಿಬಾರ ಆಗೋದು, 144 ಸೆಕ್ಷನ್ ಜಾರಿ ಮಾಡೋದು, ಅದು ವರ್ಷದ ಮೊದಲ ದಿನವೇ ಈ ರೀತಿಯಾಗಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಗುಂಡೇಟು ಯಾವ ರೀತಿಯಾಗಿ ತಗಲಿ ಪಾಪ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಆಧಾರದ ಮೇರೆಗೆ ಭರತ್ ರೆಡ್ಡಿ ಅವರ ಕಡೆಯವರು ಯಾವಾಗ ಈ ಫೈರ್ ಮಾಡಿದ್ರು ಆ ಸಂದರ್ಭದಲ್ಲಿ ಹೋಗಿ ಗುಂಡೇಟು ಅದು ಓರ್ವ ವ್ಯಕ್ತಿಗೆ ಹೋಗಿ ಬಿದ್ದಿದೆ. ಸೊ ಹಾಗಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಒಂದು ಗಲಾಟೆ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ಗಡಿನಾಡು. ಸೊ ಈಗ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಎರಡೂ ಕಡೆಯವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ, ಅದು ಒಂದೇ ಟೈಮಿಂಗ್ಸಲ್ಲೇ. ಸೊ ಈ ಸುದ್ದಿಗೋಷ್ಠಿ ಒಬ್ರಿಗೊಬ್ರು ಆರೋಪ ಮಾಡ್ಕೊಳ್ಳೋದ್ರಲ್ಲೇ ಆಗ್ಬಿಡುತ್ತಾ? ಈ ಬಲಿಯಾದವನ ಕತೆ ಏನು ಅಂತ? ರಮ್ಯಾ, ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಿರತಕ್ಕಂತ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಲಾಟೆ ಇದೀಗ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಬ್ಯಾನರ್ ಕಟ್ಟುವಂತ ಸಂದರ್ಭದಲ್ಲಿ ಎರಡೂ ಬಣಗಳ ಅಂದ್ರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬೆಂಬಲಿಗರು ಮತ್ತು ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಮಧ್ಯೆ ಆಗಿರ್ತಕ್ಕಂಥ ಈ ಗಲಾಟೆ ಇದೀಗ ಸಾಕಷ್ಟು ತಾರಕಕ್ಕೆ ಹೋಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಾಳಿಯಲ್ಲಿ ಏನು ಮಿಸ್ಫೈರ್ ಮಾಡುವಂತ ಸಂದರ್ಭದಲ್ಲಿ ರಾಜಶೇಖರ್ ಎನ್ನುವರಿಗೆ ಗುಂಡು ತಗಲಿ ಕಾಂಗ್ರೆಸ್ ಕಾರ್ಯಕರ್ತ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವಾಲ್ಮೀಕಿ ಪುತ್ಥಳಿಯ ಅನಾವರಣ ವಿಚಾರದಲ್ಲಿ ನಡೆದುಕೊಂಡಿರ್ತಕ್ಕಂಥ ರೀತಿಗೆ ಸಂಬಂಧಿಸಿದಂತೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬೆಳಗ್ಗೆ 10:00 ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ಮಾಜಿ ಸಚಿವ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರೂ ಸಹ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಸುದ್ದಿಗೋಷ್ಠಿ ಇದೀಗ ಇಬ್ಬರು ಒಬ್ಬರ ವಿರುದ್ಧ ಒಬ್ಬರು ಆರೋಪ ಮಾಡಿದ್ರ ಜೊತೆಗೇನೆ ಅವರು ರಾಜಕೀಯವಾಗಿ ಯಾವ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ ನಾರಾ ಭರತ್ ರೆಡ್ಡಿ ಅವರ ಮಧ್ಯದ ಈ ಹಗೆತನ ವೈಷಮ್ಯ ಇಂದು ನಿನ್ನೆಯದಲ್ಲ, ದಶಕಗಳ ಕಾಲದಿಂದನೂ ಸಹ ರಾಜಕೀಯ ವೈಷಮ್ಯ ಹಗೆತನ ನಡ್ಕೊಂಡು ಬರ್ತಾನೆ ಇರುವಂತದ್ದು. ಹೀಗಾಗಿನೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ಒಬ್ಬರ ವಿರುದ್ಧ ಇನ್ನೊಬ್ರು ಆರೋಪ ಮತ್ತು ಪ್ರತ್ಯಾರೋಪ ಮಾಡೋದು ಇವತ್ತು ಸ್ಪಷ್ಟವಾಗಿ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ರಮ್ಯಾ.